ಫ್ಯಾಟ್ ಲಾಸ್ ಮಾಡ್ತಾ ಮಸಲ್ ಬಿಲ್ಡ್ ಮಾಡ್ಬೋದಾ? ವೆಲ್ಕಮ್ ಬ್ಯಾಕ್ ಟು ಡೇ 22 ಆಫ್ ಬಲ್ಕಿಂಗ್ ಸೀರೀಸ್. ಫ್ಯಾಟ್ ಲಾಸ್ ಆಗ್ಬೇಕು, ಜೊತೆಗೆ ಮಸಲ್ ಬಿಲ್ಡ್ ಕೂಡ ಆಗ್ಬೇಕು. ಎರಡು ಒಂದೇ ಟೈಮ್ ಸಾಧ್ಯನಾ? ಕ್ಲಿಯರ್ ಆಗಿ ಅರ್ಥ ಮಾಡಿಸ್ತೀನಿ, ವಿಡಿಯೋ ಸೇವ್ ಮಾಡ್ಕೊಳ್ಳಿ. ಬಾಡಿ 2 ಮೋಡ್ಸ್ ಅಲ್ಲಿ ವರ್ಕ್ ಮಾಡುತ್ತೆ. ಒಂದು ಫ್ಯಾಟ್ ಲಾಸ್, ಇನ್ನೊಂದು ಮಸಲ್ ಬಿಲ್ಡಿಂಗ್. ಬಿಗಿನರ್ಸ್ಗೆ ಮತ್ತೆ ಲಾಂಗ್ ಬ್ರೇಕ್ ನಂತರ ಜಿಮ್ ಸ್ಟಾರ್ಟ್ ಮಾಡೋರಿಗೆ 2 ಥಿಂಗ್ಸ್ ಒಂದೇ ಟೈಮ್ ಅಲ್ಲಿ ಪಾಸಿಬಲ್. ಫಾರ್ ಎಕ್ಸಾಂಪಲ್, ಬಾಡಿಯಲ್ಲಿ ಆಲ್ರೆಡಿ ಸ್ಟೋರ್ ಫ್ಯಾಟ್ ಇರುತ್ತೆ. ವರ್ಕೌಟ್ ಸ್ಟಾರ್ಟ್ ಮಾಡಿದಾಗ ಬಾಡಿ ಆ ಫ್ಯಾಟ್ ನ ಎನರ್ಜಿ ಆಗಿ ಯೂಸ್ ಮಾಡುತ್ತೆ. ಮಸಲ್ ಬಿಲ್ಡ್ ಕೂಡ ಸ್ಟಾರ್ಟ್ ಆಗುತ್ತೆ. ಆದರೆ ಎಕ್ಸ್ಪೀರಿಯನ್ಸ್ಡ್ ಲಿಫ್ಟರ್ಸ್ಗೆ ಆಲ್ರೆಡಿ ಬಾಡಿ ಅಡಾಪ್ಟ್ ಆಗಿರುತ್ತೆ. ಸೊ ಹೆವಿ ಫ್ಯಾಟ್ ಲಾಸ್ ಜೊತೆಗೆ ಹೆವಿ ಮಸಲ್ ಗೇನ್ ಒಂದೇ ಟೈಮ್ ಅಲ್ಲಿ ಪಾಸಿಬಲ್ ಅಲ್ಲ. ಫ್ಯಾಟ್ ಲಾಸ್ ಬೇಕು ಅಂದ್ರೆ ಕ್ಯಾಲೋರಿ ಡೆಫಿಸಿಟ್ ನಲ್ಲಿ ಇರಬೇಕು. ಮಸಲ್ ಬಿಲ್ಡ್ ಆಗಬೇಕು ಅಂದ್ರೆ ಕ್ಯಾಲೋರಿ ಸರ್ಪ್ಲಸ್ ನಲ್ಲಿ ಇರಬೇಕು. ಬೋತ್ ಆಪೋಸಿಟ್ ಡೈರೆಕ್ಷನ್ಸ್. ಸೊ ಸ್ಮಾರ್ಟ್ ವೇ ಏನು ಅಂದ್ರೆ ಸ್ಲೈಟ್ಲಿ ಕ್ಯಾಲೋರಿ ಡೆಫಿಸಿಟ್ ಅಲ್ಲಿ ಇಟ್ಕೊಳ್ಳೋದು, ಪ್ರೋಟೀನ್ ಇಂಟ್ಯಾಕ್ ಹೈ ಮಾಡೋದು, ವೆಯ್ಟ್ ಟ್ರೈನಿಂಗ್ ಸ್ಟ್ರಾಂಗ್ ಮಾಡೋದು. ಅವಾಗ ಫ್ಯಾಟ್ ಸ್ಲೋಲಿ ರೆಡ್ಯೂಸ್ ಆಗುತ್ತೆ ಅಂಡ್ ಮಸಲ್ ಗೇನ್ ಪಾಸಿಬಲ್. ಪ್ರಾಬ್ಲಮ್ ಯಾವಾಗ ಆಗುತ್ತೆ ಗೊತ್ತಾ? ಕಾರ್ಡಿಯೋ ಓವರ್ ಮಾಡಿದಾಗ, ಫುಡ್ ಕಟ್ ಜಾಸ್ತಿ ಮಾಡಿ ಪ್ರೋಟೀನ್ ಇಂಟೇಕ್ ಕಮ್ಮಿ ಮಾಡಿದಾಗ. ಅವಾಗ ವೆಯ್ಟ್ ರೆಡ್ಯೂಸ್ ಆಗುತ್ತೆ, ಆದ್ರೆ ಬಾಡಿ ಫ್ಲಾಟ್ ಆಗುತ್ತೆ, ಮಸಲ್ ಲಾಸ್ ಆಗುತ್ತೆ. ಸೊ ರಿಮೆಂಬರ್ ಒನ್ ಥಿಂಗ್ ಬ್ರೋ, ಒನ್ ಫೇಸ್ ನಲ್ಲಿ ಒನ್ ಗೋಲ್ ಬೆಟರ್. ಫಸ್ಟ್ ಫ್ಯಾಟ್ ಲಾಸ್ ಫೋಕಸ್ ಮಾಡಿ, ಬಾಡಿ ಲೀನ್ ಆದ ಮೇಲೆ ಕ್ಲೀನ್ ಬಲ್ಕಿಂಗ್ ಸ್ಟಾರ್ಟ್ ಮಾಡಿ. ರಿಯಲ್ ಬಲ್ಕಿಂಗ್ ಜರ್ನಿ ನೋಡ್ಬೇಕಂದ್ರೆ ಇವಾಗಲೇ ನನ್ನ ಅಕೌಂಟ್ ನ ಫಾಲೋ ಮಾಡಿ. ಡೇ 23 ಅಲ್ಲಿ ಸಿಗೋಣ. ಬಾಯ್.